ಮುಂದೆ ನನ್ನ ಡವ್ವೋ ಗಂಡನ ನಿಂತ್ಕೊಂಡಿದ್ದೆ, ನಾನು ನಿಂತ್ಕೋಬೇಕಾಗಿತ್ತು. ಗಣಪತಿ ಬಪ್ಪ ಮೋರ್ಯ. ಊರು ಸುತ್ತಬೇಕು, ಮೆಟ್ಲೂ ಹತ್ತಕ್ಕಾಗಲ್ಲ. ಹಾ ಎಂತ ಜನ ಏನ್ರಿ, ಏನ್ರಿ ಜನ ನೀವು. The beauty of India gets ನೋಡಿ guys. Hello guys, good in the morning and welcome back to new vlog. ಇವಾಗ ಟೈಮ್ ಆಗ್ತಿದೆ 9 ಗಂಟೆಗೆ, ಇನ್ನು 5 ನಿಮಿಷ ಇದೆ. ಅಮ್ಮನ ಜೊತೆ ಟ್ರಾವೆಲ್ ಮಾಡಿದ್ರೆ ಗೊತ್ತಲ್ಲ, ಮನ್ಗಕ್ಕೆ ಬಿಡಲ್ಲ, ನೆಮ್ಮದಿಯಾಗಿ ಮನ್ಗಕ್ಕೆ ಬಿಟ್ಟಿಲ್ಲ. ಅಟ್ಲೀಸ್ಟ್ 8 ಗಂಟೆವರೆಗೂ ಮನ್ಗಕ್ಕೆ ಬಿಟ್ಟಿಲ್ಲ. 7:30 ಎದ್ದೇಳು ಅಂತ ಇದ್ರು. ಅದೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಒಂದು ರೀಲು ಶೂಟ್ ಮಾಡಿಬಿಟ್ವಿ ನಾವು. ಬಟ್ ಎನಿವೇಸ್ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಓಲಾನ ರೆಂಟಲ್ ತೊಗೊಂಡು ಹೋಗೋದಷ್ಟೇ. ಆ್ಯಂಡ್ ಬನ್ನಿ ಹೋಗೋಣ. ಇನ್ನೇನಿದೆ ಹೇಳೋದು ಅಷ್ಟೇ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಗೈಸ್. ಇಫ್ ವಿ ಗೆಟ್ ಥ್ರೂ ದಿಸ್ ಅಲ್ವಾ, ಇಟ್ಸ್ ಲೈಕ್ ಅ ವಾರ್ ಫೀಲ್ಡ್, ಲಾಸ್ಟ್ ಡೇ ಆಫ್ ವಾರ್ ಫೀಲ್ಡ್ ಥರ. ಇಫ್ ವಿ ಗೆಟ್ ಥ್ರೂ ದಿಸ್ ಡೇ ಇಟ್ಸ್ ಗೋಯಿಂಗ್ ಟು ಬಿ ಆಲ್ ಫೈನ್. ಯಾಕಂದರೆ ನಾಳೆ ನಿದ್ದೆ ಮಾಡ್ಬೋದು. ಆ್ಯಂಡ್ ಹಬ್ಬ ಮಿಸ್ ಮಾಡ್ಕೋತಾ ಇದ್ದೀರಮ್ಮ? ಮಿಸ್ ಆಗ್ತಾ ಇದೆ, ಏನು ಮಾಡೋದು. ನಾನು ಎಲ್ಲರೂ ಇದು ಸ್ಟೋರಿ ನೋಡ್ಬೇಕಾದ್ರೆ ಅಯ್ಯೋ ನಾವು ಹಬ್ಬಕ್ಕೆ ಮನೇಲಿ ಇಲ್ವಲ್ಲ ಅಂದ್ಕೊಂಡ್ವಿ. ಬಟ್ ಎನಿವೇಸ್ ಪರವಾಗಿಲ್ಲ, ಮನೆಗೆ ಹೋಗಿ ಹಬ್ಬ ಸೆಲೆಬ್ರೇಟ್ ಮಾಡೋಣ, ಏನಂತೀರಾ? ಅದು ಈ ಸಲ ನಮ್ಮ ರೋಡಲ್ಲಿ ಗಣೇಶನ ಲೇಟಾಗಿ ಕೂರಿಸ್ತಾ ಇದ್ದಾರೆ ನಮ್ಮ ಅದೃಷ್ಟಕ್ಕೆ. ಸೊ ನಾವು ಗಣೇಶ ಕೂರಿಸುವಾಗಿರ್ತೀವಿ. ಸೊ ಇಟ್ ವಿಲ್ ನಾಟ್ ಮಿಸ್ ಔಟ್ ಆನ್ ದ ಸೆಲೆಬ್ರೇಷನ್. ಅವಾಗೆ ಹಬ್ಬ ನಮಗೆ. ಲೆಟ್ಸ್ ಗೋ. ಗೈಸ್, ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲೇ ಬ್ರೇಕ್ಫಾಸ್ಟ್ ಬೊಫೆ ಇರುತ್ತೆ. ಸೊ ಏನೇನಿದೆ ಅಂತ ನೀವು ತೋರಿಸ್ತೀನಿ. ಇಲ್ಲಿ ಓಪನ್ ಮಾಡಿ. ಸಾಂಬಾರು ಬೇಕಾ? ಯಪ್ಪ ಉಪ್ಪಿಟ್ಟು ಬೇಡ ಬೇಡ ಬೇಡ. ಎಂಥ ಸೈಡ್ ಲೈಫ್ ಗುರು, ಇಲ್ಲಿ ಬಂದು ಉಪ್ಪು ತಿನ್ನೋದು ಬೇಕಾ ನಿನಗೆ? ಸುಮ್ಮನೆ ಟೇಸ್ಟು. ನಮ್ಮ ಇಂಡಿಯಾ ಫುಡ್ ಅಲ್ವಾ? ಅಯ್ಯೋ, ಇಂಡಿಯಾ ಫುಡ್ ಅಲ್ಲ, ಇದು ಕರ್ನಾಟಕ ಫುಡ್. ಕರ್ನಾಟಕ ಫುಡ್. ಇಟಲಿ 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 ಎಷ್ಟೆಷ್ಟಪ್ಪ ಐತೆ. ನಮ್ಮೂರಲ್ಲಿ ಇದನ್ನು ಮಿನಿ ಇಡ್ಲಿ ಅಂತ ಮಾಡ್ತಾರೆ. ಚೆನ್ನಾಗೈತೆ, ಸ್ಮೂತಾಗಿ. ಟೇಸ್ಟ್ ಮಾಡು ಫಸ್ಟು. ಸ್ಯಾಂಡ್ವಿಚ್ ಬೇಕಾ? ಇದು ಬೇಕಾ? ವಾಟರ್ ಮೆಲನ್ ನಾನು ಬೇರೆ ಬೌಲ್ಗೆ ಹಾಕೊಬರ್ತೀನಿ. ಅಲ್ಲಿ ವಾಟರ್ ಮೆಲನ್ ಇದೆ, ಟೀ ಕಾಫಿ, ಅಲ್ಲಿ ಬ್ರೆಡ್ ಬಟರ್ ಮಾಡಿಕೊಡ್ತಾರೆ ಅಷ್ಟೇ ಗೈಸ್. ಸಿಂಪಲ್ ಬ್ರೇಕ್ಫಾಸ್ಟ್ ತಿನ್ನೋಣ. ಸಾಂಬಾರು ತರಲಾ? ಓಕೆ ಗೈಸ್, ವೆರಿ ನೈಸ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ನಾಟ್ ಟು ಕಂಪ್ಲೇನ್ ಅಲ್ವಾ, ಚೆನ್ನಾಗಿತ್ತು. ಇಡ್ಲಿ ಚಟ್ನಿ ಎಲ್ಲ ಚೆನ್ನಾಗಿತ್ತು. ತಿಂದ್ಬಿಟ್ಟು ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಹೋಗಿ ಚೆಕ್ಔಟ್ ಮಾಡಿಬಿಟ್ಟು ಕ್ಯಾಬ್ ಬುಕ್ ಮಾಡಿ ಓಡೋಣ ಇಲ್ಲಿಂದ. ಗೈಸ್, ಇದೆ ನೋಡಿ ನಾವು ಇದ್ದಂತಷ್ಟೇ. ಆನಂದ್ ಭವನ್ ಅಂತ ಸಿಗುತ್ತೆ ಗೂಗಲಲ್ಲಿ. ಚೆನ್ನಾಗಿದೆಯಮ್ಮ? ಚೆನ್ನಾಗಿತ್ತಲ್ವ? ಅಷ್ಟೇ ಊಟ ಎಲ್ಲ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ನೋಡಿ ಆಚೆಯಿಂದ ಹಿಂಗೆ ಕಾಣುತ್ತೆ ಹೋಟೆಲ್, ಚೆನ್ನಾಗಿದೆ. ಆರಾಮ್ಸೆ ಸ್ಟೇ ಮಾಡ್ಬೋದು. ನಾನು ನನ್ನ ಫ್ರೆಂಡ್ ಆಯುಷಿನ ಕೇಳಿದೆ ಎಲ್ಲಿ ಸ್ಟೇ ಮಾಡ್ಬೋದು ಅಂತ. ಬಿಕಾಸ್ ಶೀ ಈಸ್ ಫ್ರಮ್ ಡೆಲ್ಲಿ. ಅವಳೇ ಸಜೆಸ್ಟ್ ಮಾಡಿದ ಏರಿಯಾ ಇದು ವಸಂತ್ ಕುಂಜ್ ಅಂತ. ಸೊ ಇಲ್ಲೇ ಹುಡುಕ್ತಾ ಇದ್ದೆ. ಇಲ್ಲಿದ್ದಂಥ ಬೆಸ್ಟ್ ಸ್ಟೇನೇ ಬುಕ್ ಮಾಡಿದೆ. ಐ ಹೋಪ್ ಇಟ್ ಈಸ್ ಗುಡ್ ಅಂತ. ಯಾಕಂದರೆ ನಾನು ಒಬ್ಬಳೇ ಅಂತಿದ್ರೆ ಪರವಾಗಿಲ್ಲ, ಬಟ್ ಮಮ್ಮಿ ಬರ್ತಾಯಿದ್ರಲ್ವ. ಸೊ ಚೆನ್ನಾಗಿರೋದು ಮುಖ್ಯ. ಅಮ್ಮಂದ್ರಿಗೆ ಎಸ್ಥೆಟಿಕ್ಸ್ ಮುಖ್ಯ, ಅಮ್ಮಂದ್ರಿಗೆ ಕ್ಲೆನ್ಲಿನೆಸ್ ಮುಖ್ಯ. ಸೊ ಅದ್ರ ಪ್ರಕಾರ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಕ್ಯಾಬ್ ಬುಕ್ ಮಾಡಿದ್ದೀನಿ, ಇವಾಗ ಹೋಗೋಣ. ಇದೇನು ಕಾಣೋದೇ ಇಲ್ಲ, ಇದೇ ಮೋದಿ ಅವ್ರ ಮನೆ ಅಂತೆ. ನಾನೇ ಫಾರ್ ದ ಫಸ್ಟ್ ಟೈಮ್ ನೋಡ್ತೇನೆ. ಹಾಂ ನೋಡಿ, ಎಷ್ಟೊಂದು ಜನ ಪೊಲೀಸರು ಇದ್ದಾರೆ. ವೆರಿ ಫಾರ್ ವ್ಯೂ ಆಫ್ ಇಂಡಿಯಾ ಗೇಟ್ ನೋಡಿ ಗಾಯ್ಸ್. ಅಮ್ಮ, ನಾನು ಫಸ್ಟ್ ಟೈಮ್ ಬಂದಾಗ ಇಂಡಿಯಾ ಗೇಟ್ ನೋಡೇ ಇಲ್ಲ ಗೊತ್ತಾ ನಾನು. ಇದೇ ಫಸ್ಟ್ ಟೈಮ್ ನೋಡ್ತಾರೆ. ಬಂದು ನೋಡಬೇಕು. ಹಾಂ, ಹೌವರ್ ಈ ಏರಿಯಾ ಅಂತೂ ನಮ್ಗೆ ಹೆಂಗೆ ಸದಾಶಿವನಗರ ಇದೆಯೋ ಇದು ಅದೇ ಥರ ಇದೆ ನೋಡೋಕ್ಕೆ. ರೋಡ್ಗಳು ಚೆನ್ನಾಗೈತೆ. ನಿನ್ನೆ ನಮಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಟ್ರಾಫಿಕ್ ಜೊತೆ ನಮ್ಗೆ ಭಯ ಆಗೋಗಿತ್ತು. ಅಯ್ಯೋ ಇವತ್ತೆಲ್ಲ ಪ್ಲೇಸಸ್ ನೋಡೋಕ್ಕಾಗುತ್ತೋ ಇಲ್ಲೋ ಅಂತ. ಬಟ್ ನಾಟ್ ಬ್ಯಾಡ್. ದೇವ್ರೆ ಆಂಜನೇಯ. ಇಲ್ಲೆಲ್ಲ ಶನಿವಾರ ಭಾನುವಾರ ರಜಾ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇಲ್ವಂತೆ. ಹಾಗಾಗಿ ಈ सामने वाले जो बिल्डिंग है वो क्या भैया? कौन सी? वाइट कलर का. हाँ, ये तो उनकी है, ऑफिसरों की. ऑफिसरों की. ಓ, ಇಲ್ಲೇ ಕಾಣ್ತೈತೆ ಇಂಡಿಯಾ ಗೇಟ್. ನಾನು ನಿಮ್ಗೆ ತೋರಿಸೋದೇ ಮಾಡ್ತದೆ. ಲುಕ್ ಅಟ್ ದ್ಯಾಟ್. ನೋಡಿ ಇಂಡಿಯಾ ಗೇಟ್. ನಮ್ಗೆ ಹೆಂಗೆ ವಿಧಾನಸೌಧ ಕೋರ್ಟು ಎಲ್ಲ ಇರುತ್ತೋ ಆ ಥರ ಇಲ್ಲಿ ಇದು ಒಂಥರ ಟೂರಿಸ್ಟ್ ಪ್ಲೇಸ್. ಅಲ್ಲಿ ಅಂದರೆ ಕೆಲಸ ಮಾಡೋರೆಲ್ಲ ಇಲ್ಲೇ ಕೆಲಸ ಮಾಡೋದಂತೆ. ಲೈಕ್ ವಿಧಾನಸೌಧ. हाँ, इंडिया गेट रोकना है. पार्किंग में लगानी पड़ेगी ना गाड़ी. हाँ हाँ.
ಜಸ್ಟ್ ಫೈನಲಿ ಹಿಯರ್ ವಿ ಆರ್ ಇಂಡಿಯಾ ಗೇಟ್ಗೆ ಹೋಗೋಕ್ಕೆ. ಇಲ್ಲಿಂದ ಅಂಡರ್ ಪಾಸ್ಗೆ ಹೋಗಿ ಆ ಕಡೆ ಹೋಗ್ಬೇಕಂತೆ. ಸೊ ಅಲ್ಲಿ ಕಾಣ್ತಿದೆ ನೋಡಿ ಇಂಡಿಯಾ ಗೇಟ್. ಚೆನ್ನಾಗಿದೆ ಅಲ್ಲ, ಒಂಥರ ಸೆಂಟ್ರಲ್ ಪಾರ್ಕ್ ಥರ. ಎಷ್ಟು ಚೆನ್ನಾಗಿ ಓಡಾಡೋದು, ರೋಡ್ಗಳು ಎಷ್ಟು ಚೆನ್ನಾಗಿ ಮಾಡೋದು. ಹಾಂ, ಈ ಕ್ಯಾಂಪಸ್ ಒಂಥರ ಚೆನ್ನಾಗಿದೆ. ನಮ್ಮ ಹಿಂದೆ ಏನು ನೋಡ್ತಿದ್ದೀರಾ ಅಂಡರ್ ಪಾಸ್, ಅಲ್ಲಿಂದ ನಡ್ಕೊಂಡು ಬಂದ್ವಿ ನಾವು. ಆ್ಯಂಡ್ ಹಿಂಗೆ ನಡ್ಕೊಂಡು ಹೋಗಬೇಕು. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ, ಒಳ್ಳೆ ಕೋಟೆ ಥರ, ಚಿತ್ರದುರ್ಗದ ಕೋಟೆ ಥರ. ನಂಗೆ ಅದೇ ನೆನಪಾಗ್ತಾಯಿದೆ ಇವಾಗ, ಕೆಂಪು ಕೋಟೆ. ಇಲ್ಲೆಲ್ಲ ಬಿಲ್ಡಿಂಗು ಆಲ್ಮೋಸ್ಟ್ ರೆಡ್ ಮತ್ತು ರೆಡ್ ಶೇಡೇ ಹೊಡೆದಿರ್ತಾರಲ್ವ, ಅದೇನು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತನೋ ಏನಂತ ಗೊತ್ತಿಲ್ಲ. ಬಟ್ ರೆಡ್ ಆ್ಯಂಡ್ ರೆಡ್ ಶೇಡ್ಸೇ ಇರುತ್ತೆ. ಯಾರೇ ನೆನ್ಪಿಟ್ಕೊ, ದಾರಿ ಎಲ್ಲೋ ಹೋಗಿಲ್ಲ ಬಂದು. ಅದಕ್ಕೆ ವ್ಲಾಗ್ ಮಾಡ್ತಾರೆ. ವಿಡಿಯೋ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಹಾಕಿದ್ದಾರೆ ಗೈಸ್, ಹಿಸ್ಟ್ರಿ ಆಫ್ ಇಂಡಿಯಾ ಗೇಟ್ ಏನು. Delhi announces as the new capital of British India during Delhi Darbar. A new administrative center was to be built. Search for an appropriate site. ನೋಡಿ, ನಾವು ಇವಾಗೆಲ್ಲ ಪ್ಲೇನಲ್ಲಿ ಹೋಗಿ ನೋಡ್ಬೋದು. ಅವಾಗ ಆನೆಗಳ ಮೇಲೆ ಅದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇಂಡಿಯಾ ಗೇಟ್ ಅಂಡರ್ ಕನ್ಸ್ಟ್ರಕ್ಷನ್ ನೋಡ್ದಾ? ಎವಲ್ಯೂಷನ್ ಆಫ್ ನ್ಯೂ ಕ್ಯಾಪಿಟಲ್. ಅಲ್ಲ, ಅಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಟವ್ರಲ್ಲ ಫೋಟೋಸ್ ಎಲ್ಲ. ಆ ಕಡೆನೂ ಇದೆ. ಹಾಂ, ಆ ಕಡೆಯಿಂದ ಬರುವಾಗ ತೋರಿಸ್ತೀವಿ. ಫ್ರಂಟ್ ಆಫ್ ಗಾರ್ಡನ್ಸ್ ಆಫ್ ಕರ್ತವ್ಯ ಪಾತ್. ಚೆನ್ನಾಗಿದೆ. ಓ ಮೈ ಗಾಡ್, ನೋಡಿ ಗೈಸ್, ದಿಸ್ ಇಸ್ ಇಂಡಿಯಾ ಗೇಟ್. ಯಪ್ಪ, ಬರೀ ಗೂಗಲಲ್ಲಿ ನೋಡಿದ್ದು. ಇಷ್ಟು ವರ್ಷ ಹೆಂಗೆ ನೋಡಿದೆ ಅವಳೆ ನಾನು. ಬರ್ತಾ ಇರೋದೇ ಡೆಲ್ಲಿಗೆ 2ನೇ ಸಲ, ಏನೋ ವಾರಕ್ಕೆ ಒಂದ್ಸಲ ಬರೋಳ ಥರ ಹೇಳ್ತಾ ಇದ್ದೀನಿ. ಸಕ್ಕತ್ತಾಗಿದೆ, ಸಖತ್ ಬ್ಯೂಟಿಫುಲ್. ದ ಬ್ಯೂಟಿ ಆಫ್ ಇಂಡಿಯಾ ಗೇಟ್ ನೋಡಿ ಗಾಯ್ಸ್. ಅದ್ರ ಮೇಲೆ ಬರೆದಿದ್ದಾರೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಹಾಂ ನೋಡಿ, ಇವಾಗ ಕಾಣುತ್ತೆ. ಕಮೆಂಟಲ್ಲಿ ಹೇಳಿ ಏನು ಬರೆದಿದ್ದಾರೆ ಅಂತ. ಇಟ್ಸ್ ಎ ಟಾಸ್ಕ್ ಫಾರ್ ಯು. ಓಕೆ, ಇವಾಗ ನಮ್ಮಮ್ಮ ಒಂದು 150 ಪಿಕ್ಚರ್ಸ್ ತೊಗೊಳ್ತಾರೆ ಇಲ್ಲಿ. ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಫೋಟೋ. ವೈಟ್ ಆ್ಯಂಡ್ ಬ್ರೈಟಾಗಿ ಬೇರೆ ಕಾಣ್ತವ್ರೆ. ಹಾಂ ಗೈಸ್, ಐ ಆಮ್ ವೆರಿ ಜೆಲಸ್ ಆಫ್ ಡೆಲ್ಲಿ ಪೀಪಲ್. ಅವಾಗ ಇಲ್ಲಿಗೆ ಬರ್ಬೋದು ಅವರು. ಸಕ್ಕತ್ತಾಗಿದೆ, ಈ ಏರಿಯಾನೇ ಸಕ್ಕತ್ತಾಗಿದೆ. ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಟೂರಿಸ್ಟ್ ಪ್ಲೇಸ್, ಆಯಿತಾ. ಸುಮ್ಮನೆ ಬಂದು ಆರಾಮಾಗಿ ಕುತ್ಕೊಳ್ಳೋಕ್ಕೂ ತುಂಬ ಕಾಮಾಗಿದೆ. ಅಮಿಸ್ಟ್ ಆಫ್ ಆಲ್ ದ ಕೆಯಾಟಿಕ್ ಸಿಟಿ ಇದಂತೂ ಸಖತ್ ಕಾಮಾಗಿದೆ. ನೋಡೋಕ್ಕೆ ಚೆನ್ನಾಗಿದೆ. ಮೇನ್ ರೋಡ್ಗಳು ಅಷ್ಟೇ, ಬರೀ ಗ್ರೀನರಿ. ಎಲ್ಲೆಲ್ಲೂ ಇದೇ ಥರ ಏನೋ ವಾಟರ್ ಫಾಲ್ಸು ಚೆನ್ನಾಗಿದೆ. ಇದೆ ನೋಡಿ. ಹಾಂ, ಹೆದರ್ಕೋತಾ ಇದೆಯಾ? ಭಯ ಆಗ್ತಾ ಇದೆಯಾ? ಚುಮು ಅನಿಸ್ತಾ ಇದೆಯಾ? ಅಲ್ಲೇ ನಿಂತ್ಕೊ, ತೆಗಿತೀನಿ ನಾನು. ನಾನೇ ಕುರುಡಿರ್ಬೇಕು ಗೈಸ್. ನಾನು ನೋಡ್ತಾ ಇರೋದು ನಮ್ಮ ಮಮ್ಮಿ ಏನೋ ನೋಡ್ಬಿಟ್ಟಿದ್ದಾರೆ. ನೀನೇ ಹೇಳೇನು ಮಾಡಿದ್ಯಾ? ಏನು ನೋಡಿದ್ಯಾ? ಅಲ್ಲಿ ಒಂದೊಂದು ಇಸ್ಕೇನಲ್ಲೂ ಒಬ್ಬೊಬ್ರು ಮಿಲಿಟ್ರಿ ಅವ್ರದ್ದು ಹೆಸರು ಕೆತ್ತನೆ ಮಾಡಿದ್ದಾರೆ. ನೋಡಿ, ಕಾಣ್ತಾ ಇದೆಯಾ? ಹೆಸರಾ ಪ್ಲೇಸಾ ಗೊತ್ತಿಲ್ಲ. ಹೆಸರು ಇರಬೇಕಮ್ಮ, ಹೆಸರು ಥರ ಇಲ್ಲ, ಅದು ಪ್ಲೇಸಸ್ ಥರ ಐತೆ. ಅದೇನೇ ಹೇಳ್ತಾ ಇರೋದು, ಓದ್ಬಿಟ್ಟೆ ಹೇಳ್ತಾ ಇರೋದು. ಎರಡೂ ಐತೆ. ಕ್ಯಾಪ್ಟನ್ ಸರ್ಜೆಂಟ್ ಐತೆ. ಮಧ್ಯದಲ್ಲಿ ಮಾತ್ರ ಇರೋದು, ಇಷ್ಟು ಪಾರ್ಟ್ ಮಾತ್ರ ಇರೋದು ನೋಡಿ. ಹಾಂ, ಇಷ್ಟು ಪಾರ್ಟ್ ಇದೆ. ಇಲ್ಲೆಲ್ಲ ಇಲ್ಲ. ಅಲ್ಲಿ ಮಾತ್ರ ಅಲ್ಲ, ಅಲ್ಲಿ ನೋಡು, ಅಲ್ಲಿ ಅಲ್ದೇನೆ ಹೇಳಿದ್ದು, ಕೆಳಗಡೆ ಬರ್ದಿಲ್ಲ. ಅಂದರೆ ಒಬ್ಬೊಬ್ರು ಒಂದೊಂದು ಸಲಿಗೂ ಯಾರಾದರೂ ಮಿಲಿಟ್ರಿಯವರು ಏನು ದೇಶಕ್ಕೋಸ್ಕರ ಹೋರಾಡಿ ಸತ್ತಾಗ ಬರೀತಾರೆ ಅಂತ ಅನಿಸುತ್ತೆ. ಕೆಳಗಡೆ ಅಲ್ಲೂ ಇದೆ, ಅದು ಝೂಮ್ ಆಗಲ್ಲ. ಗೈಸ್, ಜಸ್ಟ್ ಫಾರ್ ದ ಓಲ್ಡ್ ಟೈಮ್ ಸೇಕ್ ಒನ್ ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ ಇಂಡಿಯಾ ಗೇಟು. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ನೋಡೋಕ್ಕೆ. ನಿಜವಾಗೂ ಸಖತ್ತಾಗಿದೆ. ಅಂದರೆ ಒಂಥರ ಏನಂತಾರಮ್ಮ,
ಒಂಥರ ಪ್ರೌಡ್ ಮೂಮೆಂಟ್ ಥರ ಫೀಲ್ ಆಗುತ್ತೆ. ಈ ಥರದ್ದು ಒಂದು ಏನಂತಾರೆ ಬಿಲ್ಡಿಂಗು ನಮ್ಮ ದೇಶದಲ್ಲಿದೆ ಅಂತ. ಆ್ಯಂಡ್ ಯಾ ಇಲ್ಲಿಂದ ಜಸ್ಟ್ ಫಾರ್ ದ ಸೇಕ್ ಆಫ್ ಓಲ್ಡ್ ಟೈಮ್ ನಾವು ಏನಂತಾರೆ ಇಲ್ಲಿ ಬಂದಿದ್ವಿ ಅನ್ನೋದಕ್ಕೆ ಒಂದು ಫೋಟೋ ಇರಲಿ ಅಂತ ಒಂದೇ ಒಂದು ಫೋಟೋ ತೆಗೆಸ್ಕೊಂಡ್ವಿ ಫೋಟೋಗ್ರಾಫರ್ ಹತ್ರ. ಅವರು ಪ್ರಿಂಟ್ ತೆಗೆದು ಕೊಡ್ತಾರೆ. ಸೊ ಅವ್ರ ಹಿಂದೆನೇ ಹೋಗ್ತಾಯಿದ್ದೀವಿ ಪ್ರಿಂಟ್ ತೊಗೊಂಡು. ಇಲ್ಲಿಂದ ನೆಕ್ಸ್ಟ್ ನಾವು ರೆಡ್ ಫೋರ್ಟ್ಗೆ ಹೋಗೋಣ. ರೆಡ್ ಫೋರ್ಟ್ ನಾನು ನೋಡಿಲ್ಲ. ಇದು ಅಗೇನ್ ದಿಸ್ ಇಸ್ ದ ಫಸ್ಟ್ ಟೈಮ್. ಮಮ್ಮಿನೂ ನೋಡೋ ಥರ ಇರಬೇಕು, ನಾನು ನೋಡೋ ಥರ ಇರಬೇಕು ಅಂತ ಅದೇ ಥರ ಐಟಿನರಿ ಮಾಡಿದೆ ನಾನು. ಬಟ್ ಸರೋಜಿನಿ ನಗರ ಓಪನ್ ಆಗೋದು 3 ಗಂಟೆಗಂತೆ. ನಾವು 4-4:15 ಏರ್ಪೋರ್ಟ್ಗೆ ಹೊರಟ್ರು ಸಾಕು. ಸೊ ಅದಕ್ಕೆ ಅಂದ್ಕೊಳ್ತಾ ಇದ್ದೀನಿ ಗುರುದ್ವಾರ ಒಂದು ಹೋಗಬೇಕು ಮತ್ತು ರೆಡ್ ಫೋರ್ಟ್ ಹೋಗಬೇಕು. ಇದೆರಡರೂ ಹೋಗಿ ಟೈಮ್ ಸಿಕ್ಕಿದ್ರೆ ನಾವು ಲೋಟಸ್ ಟೆಂಪಲ್ಗೆ ಹೋಗೋಣ ಅಂತ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಲೋಟಸ್ ಟೆಂಪಲ್ಗೆ, ತುಂಬಾ ಚೆನ್ನಾಗಿದೆ ಅದು ನೋಡೋಕ್ಕೆ. ಸೊ ಮಮ್ಮಿಗೂ ತೋರಿಸ್ಕೊಂಡು ಹೋಗೋಣ. ಓಕೆ ಗೈಸ್, ನಮ್ಮ ಫೋಟೋ. ಓ ಮೈ ಗಾಡ್, ನೋಡು ಹಿಂಗೆ ಅಲ್ವಾ. ಮುಂದೆ ನಾನು ಡವ್ವೋ ಗಂಡನ ನಿಂತ್ಕೊಂಡಿದ್ದೆ, ನಾನು ನಿಂತ್ಕೋಬೇಕಾಗಿತ್ತು. ನೋಡಿ ಗೈಸ್, ಸುಮ್ಮನೆ ನೆನಪಿಗೋಸ್ಕರ ಇರಲಿ ನಾವು ಇಂಡಿಯಾ ಗೇಟಿಗೆ ಬಂದಿದ್ದು ಅಂತ ನೆನಪಿಗಿರಲಿ ಶೋಕೇಶಲ್ಲಿ ಇರೋಕ್ಕೆ ಅಂತ ಪ್ರಿಂಟ್ ಹಾಕಿಸ್ದ್ವಿ. ನೋಡಿ ಇದನ್ನು ನೋಡ್ತಾ ಇದ್ರೆ ನನ್ನ ಡವ್ವು ಎಲ್ಲೇ ಇದ್ರು ಪ್ಲೀಸ್ ಬೇಗ ನಮ್ಮಮ್ಮ ನೋಡಿ ಇವಾಗ ಇದೊಂದು ಪ್ಲಾಟ್ಫಾರ್ಮ್ ಬಾಕಿ ಇತ್ತು ಆಯ್ತಾ ಯೂಟ್ಯೂಬ್ ನನ್ನ ಪ್ರಮೋಟ್ ಮಾಡೋಕ್ಕೆ, ಇದನ್ನು ಯೂಸ್ ಮಾಡ್ಕೋತಾವ್ರೆ. ಚೆನ್ನಾಗಿ ಬಂದೈತೆ ಹೇಳಿ ಗೈಸ್ ಕಮೆಂಟಲ್ಲಿ. ಗೈಸ್ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗೈತೆ. ಆ ಕಡೆ ಫುಲ್ ಬ್ಲ್ಯಾಕ್, ಈ ಕಡೆ ಪೂರ್ತಿ ಆರೆಂಜು, ರೆಡ್ಡು, ಎಲ್ಲೋ ಸಕ್ಕತ್ತಾಗಿದೆ ನೋಡೋಕ್ಕೆ. ಅಂಡರ್ ಪಾಸನು ಎಷ್ಟು ಬ್ಯೂಟಿಫುಲ್ ಆಗಿದೆ. ಗೈಸ್ ನಾವಿಲ್ಲಿ ರೆಡ್ ಫೋರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಮಗೆ ಏನಂದರೆ ಪಾರ್ಕಿಂಗಲ್ಲಿ ಕ್ಯಾಬ್ ಬಿಟ್ಟರು, ಬಟ್ ಇಲ್ಲಿ ನಡ್ಕೊಂಡು ಹೋಗ್ಬೇಕು ತುಂಬ ದೂರ. ಸೊ ಇಲ್ಲಿ ಆಟೋ ಅವರು ಅದೇ ಕಮರ್ಷಿಯಲ್ಲೇ ಅಗೇನು ಅವ್ರು ಬಂದ್ಬಿಟ್ಟು ಈ ಥರ ಪ್ಯಾಕೇಜ್ ಥರ ಕೇಳ್ತಾರೆ. ರೆಡ್ ಫೋರ್ಟು, ಕುತುಬ್ ಮಿನಾರೇನಾ, ಕುತುಬ್ ಮಿನಾರ್ ಮತ್ತು ಇನ್ಯಾವುದು ಚಾಂದ್ನಿ ಚೌಕು, ಈ 3 ಜಾಗನೂ ತೋರಿಸ್ಕೊಂಡು ಬರ್ತೀನಿ ನಾನು ಆಟೋದಲ್ಲಿ. ಯही पे छोड़ देंगे ना भैया वापस? हाँ ठीक है, हाँ ठीक है. यहाँ एरिया अगर शॉपिंग करेंगे तो हम वही करेंगे. क्या? शॉपिंग की भी एरिया है. हाँ हाँ, चांदनी चौक है ना? चौक में हाँ, जैसे कुर्ते, टॉप, सलवार, चूड़ीदार का सुना है मैंने. अच्छा है. ठीक है. और एक मार्केट है लहंगा साड़ी, ठीक है ठीक है. वो मार्केट अलग है. जूते की मार्केट अलग है. ಓಹೋ, वो कान की दूर की मार्केट. ನಮ್ಮ ಮಮ್ಮಿಗೆ ನಾನು ಚಾಂದ್ನಿ ಚೌಕ್ ಕರ್ಕೊಂಡು ಹೋಗೋದು ಬೇಡ, ಅಲ್ಲಿ ಬರೀ ಗ್ರ್ಯಾಂಡ್ ಆಗಿರೋ ಬಟ್ಟೆ ಸಿಗುತ್ತೆ ಅಂದ್ಕೊಂಡೆ. ಬಟ್ ನಮ್ಮ ಮಮ್ಮಿ ಹಣೆಯಲ್ಲಿ ಬರ್ದಿದೆ ಅದನ್ನು ನೋಡೋದು. ಸೊ ನಮ್ಗೆ ಹೆಂಗಿದ್ರು 3 ಗಂಟೆವರೆಗೂ ಟೈಮ್ ಇದೆ ಅಲ್ವಾ ಗೈಸ್, ಕವರ್ ಮಾಡ್ಕೊಳ್ಳೋಣ ಎಲ್ಲ. ಬನ್ನಿ ಹೋಗೋಣ ಇವಾಗ ಸದ್ಯ ಫಸ್ಟು ರೆಡ್ ಫೋರ್ಟ್. ಗೈಸ್ ನಾನು ಅಂದ್ಕೊಂಡೆ ಆಟೋ ಅಂದ್ಕೊಂಡಿದ್ದೆ, ಬಟ್ ದಿಸ್ ಟರ್ನ್ಸ್ ಔಟ್ ಟು ಬಿ ಟುಕ್. ಈ ಥರ ಟುಕ್ಕಲ್ಲಿ ಕರ್ಕೊಂಡು ಹೋಗೋಕೆ ಅವರೇ ಎಷ್ಟು ಕಷ್ಟಪಡಬೇಕಲ್ವ, ಅದು ನಂಗೆ ನೋಡಿದ್ರೆ ಬೇಜಾರಾಗುತ್ತೆ. ನನಗೆ ಕಾಶಿಲೂ ಹಂಗೆ ಆಯಿತು. ಎಷ್ಟು ವಯಸ್ಸಾಗಿರೋರೆಲ್ಲ ಅಷ್ಟು ಕಷ್ಟಪಟ್ಟು ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಅಷ್ಟು ಗಟ್ಟಿ ಇದ್ದಾರೆ, ಅದನ್ನೇ ಹೇಳಿ. ಸೆಕೆಂಡ್ ಆಫ್ ಆಲ್ ಅಷ್ಟು ಕಷ್ಟಪಡಬೇಕು. ಆ್ಯಂಡ್ ಈ ಥರದ ಹತ್ರ ನಮ್ಗೆ ಬಾರ್ಗೇನ್ ಮಾಡೋಕ್ಕೂ ಮನಸ್ಸು ಬರಲ್ಲ, ಎಷ್ಟು ಕಷ್ಟಪಡ್ತಾರಲ್ಲ ಅಂತ ಅನಿಸುತ್ತೆ. ಅವ್ರು ಹೊಟ್ಟೆ ಪಾಡು ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗಿ ನಾವು ಸುತ್ಕೊಂಬರೋಣ. ಒಂದೇ ಸಿಟ್ಟಿಗಲ್ಲಂತೂ ತಾಜ್ ಮಹಲ್ ಅಂತೂ ನೋಡೋಕ್ಕಾಗಲ್ಲ, ಕುತುಬ್ ಮಿನಾರ್ ನೋಡ್ಕೊಂಬಿಡಿ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನನಗೆ ನೋಡಿದ ತಕ್ಷಣ ಅನಿಸಿದ್ದು ಒಂದೇ, ಅಟ್ಲೀಸ್ಟ್ ನಾನು ಚೆನ್ನಾಗಿರೋ ಅನಾರ್ಕಲಿ ಆ ಥರದ್ದು ಹಾಕೊಂಬಂದಿದ್ದಿದ್ರೆ ಸಖತ್ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡಿದ್ದಾಯಿತು. ಸೊ ಓಕೆ, ನಾವು ಇನ್ನೂ ಹೆಂಗಿರುತ್ತೆ. इंडिया का सबसे बड़ा जमा मस्जिद. जम्मा मस्जिद शाहजहां बादशाह ने मेड किया था 1656 में. हाँ, ये राजस्थान की बीच रेगिस्तान क्यों सूती से बने, नो मेटल्स, नो कलर, नो पिन. हाँ. लेकिन शाहजहां बादशाह हाँ. रेड फोर्ट से गौर से बैठ के 5 वक्त नमाज के लिए ही आते थे. हो उसकी लड़का औरंगजेब बहुत जिद्दी थे, बाप की मस्जिद में कभी नमाज नहीं पढ़ते, दूसरा मस्जिद बनाया था, मोती मस्जिद. हाँ हाँ वर्तमान में इसकी हिफाजत कर अब्दुल बुखार शरीफ हाँ हाँ 5 वक्त नमाज होते. इंडिया का सबसे बड़ा लाल पहाड़ी ऊंचा जगह में हाँ हाँ जमा मस्जिद. जमा मस्जिद. इंडिया के लिए फ्री है, नो टिकट. विदेशी फॉरनर के लिए 350 टिकट. आप इधर से जाएंगे, ऊपर जाएंगे, देखेंगे, फोटो करेंगे, फिर वापस आएंगे, हम यहीं वेट करेंगे. ठीक है. कुतुब मीनार है क्या ये? जी, जमा मस्जिद. हाँ, इंडिया जमा. का सबसे बड़ा ये एरिया है. ओल्ड दिल्ली. ओल्ड दिल्ली. हाँ, दिल्ली 2 है, न्यू दिल्ली, ओल्ड दिल्ली. एनसीआर कौन सा होता है? एनसीआर दिल्ली 6 बोलते हैं, दिल्ली 6. ओके, एनसीआर का मतलब पूरा बात है दिल्ली 6. ठीक है ठीक है. जो एनसीआर के बारे में पूछते, एनसीआर ऐसे होते जो
शॉपिंग के लिए, खाने पीने के लिए मस्त फेमस। नोएडा से आराम लेके दिल्ली, ठीक है, जैसा है चांद चौक पराठा वाला गली, वो फेमस है। एंड शॉपिंग एरिया लहंगा साड़ी के लिए फेमस। ಚೌಕೆ एंड कैरी चिकन बिरयानी, चिकन तंदूरी। ಹೋಗೋಣ ಒಳಗಡೆ, ಇಲ್ಲಿ ತನಕ ಬಂದ್ಬಿಟ್ಟು ನೋಡೋಣ ಹೋಗೋಣ ಅಂತೆ. पढ़ने जाएंगे दीदी, आप पढ़ने जाएंगे? हिंदी समझते ना? ಹಾ, पढ़ने जाएंगे। ಊರು ಸುತ್ತಬೇಕು, ಮೆಟ್ಲೂ ಹತ್ತಕ್ಕಾಗಲ್ಲ. ಹಾ ಹಾ ಹಾ, ಎಂತ ಜನ ಏನ್ರಿ? ಹಾ, ಏನ್ರಿ ಜನ ನೀವು? ಬಿಸಿಲು ಒಳ್ಳೆ ತಗ ಅಂತ ಉರಿತೈತೆ. ಎಷ್ಟು ಚೆನ್ನಾಗೈತೆ ನೋಡು. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೋ, ಇಲ್ಲಿನ ತೆಗಿತೀನಿ ಫೋಟೋ. ಗೈಸ್, ನೀವು ಮನ್ಸು ಮುಚ್ಕೊಂಡು ನಿಜ ಹೇಳಿ, ನಾವು ಫಾರಿನರ್ ಥರ ಕಾಣ್ತೀವ. ಅವ್ನು 300 ರೂಪಾಯಿ ಟಿಕೆಟ್ ಕೊಡ್ತಾವ್ ನಮಗೆ. ಕ್ಯೂ ಟಿಕೆಟ್ ಕ್ಯೂ. ನಮ್ಮ ರಿಕ್ಷಾ ಅವ್ರ ಅಂಕಲ್ ಹೇಳಿದ್ರಲ್ಲ ಟಿಕೆಟ್ ಇರಲ್ಲ ನಮಗೆ ಅಂತ. ಟಿಕೆಟ್ ಕ್ಯೂ ಅಂದರೆ ಯು ಫ್ರಮ್ ವೇರ್ ಅಂತೆ. ವೇರ್ ಆರ್ ಯು ಫ್ರಮ್? ನೋ, ಯು ಫ್ರಮ್ ವೇರ್? ಇಂಡಿಯಾ ಅಂದೆ. ಇಂಡಿಯಾ. ಹಾಂ, ಆಮೇಲೆ ಹೌದಾ ವಾಪಸ್ ಕೊಡಿ ಅಂತ ಇಸ್ಕೊಂಡ. ಏನು ಟೋಪಿ ಅಂತೂ ಟೋಪಿ ಹೊರಗಡೆ ಇಂಥವ್ರಿಂದ ಬಿದ್ದಿ ನಮ್ಗೆ ಹಿಂಗೆ ಆಗಿರೋದು ನಿಜ. ಅವರಿಂದಾನೇ ಇದೆಲ್ಲ. ಅವ್ರ ಹತ್ರ ಏನು $1 ಟು ಇಂಡಿಯಾ ಅರ್ಧಕ್ಕರ್ಧ ಕಾಸಿರುತ್ತೆ, ಖುಷಿಯಾಗಿ ಕೊಟ್ಬಿಟ್ಟು ಹೋಗ್ತಾರೆ. ನಮಗೆ ತಾನೇ ಗೊತ್ತು $1 ರೂಪಾಯಿ ಬೆಲೆ. ನನ್ನ ರ್ಯಾಂಟಿಂಗ್ ಸೆಷನಲ್ಲಿ ನಿಮಗೆ ತೋರಿಸಲೇ ಇಲ್ಲ ಹೆಂಗಿದೆ ಜಮ್ಮಾ ಮಸ್ಜಿದ್ ಅಂತ. ನೋಡಿ, ಸಕ್ಕತ್ತಾಗಿದೆ ಅಲ್ಲ, ಮ್ಯಾಗ್ನಿಫಿಸೆಂಟ್ ಬಿಲ್ಡಿಂಗ್ಸ್. ನೋಡಿ 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 ನೋಡಿ, ಸಖತ್, ವೆರಿ 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 ಬ್ಯೂಟಿಫುಲ್. ನಾವು ಆಚೆ ಕಡೆನೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ವಿ, ಗೌನೆಲ್ಲ ಹಾಕೊಂಡ್ರೆ ಚೆನ್ನಾಗಿ ತೆಗಿಬೋದು ಅಂತ. ಮ್ಯೂಸಿಕ್ ವಿಡಿಯೋ ಶೂಟ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ಸೈಡ್ ಮಾಸ್ಕ್ ಅಂತೆ. ಲೆಟ್ಸ್ ಗೋ ಇನ್. ಒಳಗಡೆ ವೀಡಿಯೋಸ್ ಅಲ್ಲೋ ಇಲ್ಲ ಅನ್ಸುತ್ತೆ, ಬಟ್ ಯಾ, ಲೆಟ್ಸ್ ಗೋ. ನಮ್ಮ ಕಡೆ ಹಿಂಗೆ ಹಳೆ ಕಾಲದ ದೇವಸ್ಥಾನಗಳಿರುತ್ತೆ, ಆ ಥರ ಅಂದ್ಕೊಳ್ಳಿ. ಬರೀ ವರ್ಷಿಪ್ ಮಾಡಿ ಆದರೆ ನಮಾಜ್ ಮಾಡೋರು, ಪ್ರೇಯರ್ ಮಾಡೋರು ಮಾತ್ರ ಒಳಗಡೆ ಬಿಡ್ತಾರಂತೆ. ನಮ್ಮನ್ನ ಬಿಡಲ್ಲ. ನಮ್ಗೆ ಒಳಗಡೆ ಹೋಗಿನೇ ಏನು ಮಾಡೋದು ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸ್ಟಾಪ್ ಹೋಗೋಣ. ಇಲ್ಲಿ ನೋಡಿ, ಟೂರಿಸ್ಟ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕ್ಬಿಟ್ಟು ಒಳಗಡೆ ಅವ್ರು ಪ್ರೇಯರ್ ಎಲ್ಲ ಮಾಡ್ತಾಯಿದ್ದಾರೆ. ದೇ ಅಂಡರ್ಸ್ಟ್ಯಾಂಡ್ ದಟ್ ದೇ ಆಲ್ಸೋ ನೀಡ್ ದೇರ್ ಪ್ರೈವಸಿ ಪ್ರೇಯರ್ ಮಾಡುವಾಗ. ಇವತ್ತು ಸ್ಯಾಟರ್ಡೆ ಅಲ್ವಾ, ಫ್ರೈಡೇ ಇದ್ದಿದ್ದರೆ ಫುಲ್ ಹೌಸ್ ಇರ್ತಿತ್ತೇನೋ. ಗೈಸ್, ನಾವು ಟವರ್ ಮೇಲೆ ಹೋಗಿ ನೋಡ್ಬೋದಂತೆ. ಆ್ಯಂಡ್ ದಿಸ್ ಇಸ್ ದ ಟವರ್, ಈ ಟವರು. ಸೊ ಲಿಫ್ಟ್ ಇದ್ದರೆ ಹೋಗೋಣ ಅಂತ ಕೇಳಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ಹತ್ಕೊಂಡು ಹೋಗೋದ್ರಲ್ಲಿ ಅಷ್ಟೇ. ನಾನು ವಾಪಸ್ ಮನೆಗೆ ಹೊಂಟಿದ್ದೀನಿ, ಇಲ್ಲಂತೂ ಹತ್ತಕ್ಕಾಗಲ್ಲ. ಅಮ್ಮ, ಮೆಟ್ಲು ಹತ್ಕೊಂಡು ಹೋಗ್ಬೇಕಂತೆ. ಬಾಮ ಹೋಗ್ಬೋದ ಮೇಲೆ? ಆಗಲ್ಲಮ್ಮ, ಈಗ ತಾನೇ ಮಂಡಿನೋ ಕಮ್ಮಿ ಆಗೈತೆ. ಈಗ ಬೇರೆ ಹತ್ತಿಸ್ಬಿಟ್ಟು ನನ್ನ ಮಲಗಿಸ್ಬಿಡು. ಎಷ್ಟು ಫ್ಲೋರ್ ಇರುತ್ತೆ ಅನ್ಕೊಂಡಿದ್ದೀರಾ ಗೈಸ್? ಒಂದು 10 ಫ್ಲೋರ್ ಅಂತೂ ಆರಾಮ್ಸೆ ಇರುತ್ತೆ. ಲಿಫ್ಟ್ ಇದೆಯಲ್ಲ, ಸಿ ಅಂತ ಹೋಗ್ಬೋದು. ಹಾಂ, ಮುರುಡೇಶ್ವರದಲ್ಲಿ ಲಿಫ್ಟ್ ಇದೆ. ಇವ್ರು ಒಂದು ಲಿಫ್ಟ್ ಮಾಡ್ಬೇಕು ತಾನೆ, ತಪ್ಪ ಆಗಲ್ಲ. ಬನ್ನಿ ಫೋಟೋಸಾರು ತಗೊಳ್ಳೋಣ, ಅಟ್ಲೀಸ್ಟ್ ಇಲ್ಲಿ ಬಂದಿದ್ದೀವಿ ಅಂತ. ಇದ್ರ ಹೆಸರು ಚಾಂದಿನಿ ಚೌಕ್. ಇಲ್ಲೆಲ್ಲ ಅದೇ ಬ್ರೈಡಲ್ ಲೆಹೆಂಗಾ, ದೊಡ್ಡ ಲೆಹೆಂಗಾಗಳು ಅದು ಸಿಗುತ್ತೆ. ಹೆಸರುಗಳು ನೋಡು, ಬರೀ ಬ್ರೈಡಿ, ಆಡಿ, ಈಡಿ ಅಂತೆ. ನನಗೆ ಇದಕ್ಕಿದಂಗೆ ಕಾಶಿದು ಗಲ್ಲಿ ನೆನಪಾಗೋಯ್ತು ಈ ರೋಡ್ ನೋಡ್ತಾ ಇದ್ರೆ. ಹಂಗೆ ಐತೆ, ತಲೆ ಮೇಲೆ ಒಂದು ಹೊಡಿಬೇಕು ಇವ್ರಿಗೆ. ಗೈಸ್, ವೆಲ್ಕಮ್ ಟು ಚಾಂದಿನಿ ಚೌಕ್, ದ ಮೇನ್ ಏರಿಯಾ ಅಂತ ಇದು. ಹಾಂ ಗೈಸ್, ನೆಕ್ಸ್ಟು ಇದಾದ್ಮೇಲೆ ರೆಡ್ ಫೋರ್ಟ್ ಆದಮೇಲೆ ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಐಟಿನರಿ ಇದೇ ಗುರುದ್ವಾರ ಇತ್ತು. ನೋಡಿದ್ರೆ ಇಲ್ಲೇ ಇದೆ ಈ ಗುರುದ್ವಾರ. ಅದಕ್ಕೆ ಈ ಅಂಕಲ್ನ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲೇ ಇಳಿತಾ ಇದ್ದೀವಿ. ಈ ಗುರುದ್ವಾರಕ್ಕೆ ಹೋಗಿ ಬಂದರೆ ನೆಕ್ಸ್ಟ್ ನಾವು ಗೈಸ್, ನಮ್ಮ ಫಸ್ಟ್ ಟೈಮ್ ಯಾವುದಾದ್ರು ಗುರುದ್ವಾರಕ್ಕೆ ನಾವು ಹೋಗಿದ್ದು. ಅಲ್ಸೂರಲ್ಲೂ ಇದೆ ಬೆಂಗಳೂರಲ್ಲಿ, ಬಟ್ ಯಾವತ್ತೂ ನಾವು ಹೋಗೋ ಅಟೆಂಪ್ಟ್ ಮಾಡೇ ಇಲ್ಲ. ನನ್ನ ಫ್ರೆಂಡು ಇಲ್ಲಿ ಡೆಲ್ಲಿಗೆ ಹೋಗ್ತಿದ್ದೆ ಅಂದರೆ ಇದಕ್ಕೆ ಹೋಗು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಅಂತಂದು. ಆ್ಯಂಡ್ ಶಿ ಡಿಡ್ ನಾಟ್ ಲೈಕ್. ಸಕ್ಕತ್ತಾಗಿತ್ತು ಅಲ್ಲಿ ಒಳಗಡೆ, ಎಷ್ಟು ಶಾಂತಿ ಇತ್ತು. ಅಲ್ಲೆಲ್ಲ ಕೀರ್ತನೆ ಭಜನೆ ಅಂತ ಮಾಡ್ತಾಯಿದ್ರು. ನಾವು ಅನ್ಡಿಸ್ಟರ್ಬ್ಡ್ ಆಗಿ ಹೋಗಿ ದೇವ್ರನ್ನ ನೋಡಿಕೊಂಡು ಸೈಲೆಂಟಾಗೇ ಬಂದ್ವಿ. ಆ್ಯಂಡ್ ಅಲ್ಲಿ ಎಷ್ಟು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಎಷ್ಟು ಚೆನ್ನಾಗಿ ಕೀರ್ತನೆಗಳು ಹಾಡ್ತಾ ಇರ್ತಾರೆ ಗೊತ್ತಾ. ಐ ಥಿಂಕ್ ನಮ್ಮ ಹಿಂದೂ ಧರ್ಮ ಒಂದೇ ಈ ಥರ ಇಗ್ನೋರೆಂಟ್ ಆಗಿರೋದು. ನಾವು ನಮ್ಮ 90s ಕಿಡ್ಸ್ ಅಂತ ನೀವು ಯಾರನ್ನೇ ಕೇಳಿ, ನಮ್ಮ ಮನೇಲಿ ಟಿವಿಲಿ ದೇವ್ರ ಹಾಲ್ಗಳು ಬರ್ತೈತೆ ಹೊತ್ತು ಯಾವತ್ತೂ ದೇವ್ರ ಮುಂದೆ ಕೂತ್ಕೊಂಡು ಲಲಿತ ಸಹಸ್ರನಾಮ ಮಾಡಿ, ಗಾಯತ್ರಿ ನಾಮ ಮಾಡಿ, ಹನುಮಾನ್ ಚಾಲೀಸ ಓದಿ ಅದೆಲ್ಲ ನಾವು ಯಾರೂ ಹೇಳ್ಕೊಡಲ್ಲ. ಅಟ್ಲೀಸ್ಟ್ ನೀವು ಈ ವ್ಲಾಗ್ ನೋಡ್ತಾ ಇದ್ರೆ, ನಿಮಗೆ ಚಿಕ್ಕ ಮಕ್ಕಳಿದ್ರೆ, ನಿಮಗೆ ಇನ್ ಫ್ಯೂಚರಲ್ಲಿ ಮಕ್ಕಳು ಆದರೆ ದಯವಿಟ್ಟು ಮಕ್ಕಳನ್ನ
ರಿಲಿಜಿಯಸ್ ಆಗಿ ಬೆಳೆಸಿ ಅಂತ ನಾನು ಹೇಳಲ್ಲ, ಇದೆಲ್ಲ ರಿಲಿಜಿಯಸ್ ಪ್ರಶ್ನೆ ಅಲ್ಲ. ಒಂದು ಮಂತ್ರ ಹೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷ ಸಿಗುತ್ತೆ, ಅಂದರೆ ಒಂದು ಶಾಂತಿ ಸಿಗುತ್ತೆ. ಆ ಉಚ್ಚಾರಣೆಗಳಲ್ಲೆಲ್ಲ ಒಂದು ಮೀನಿಂಗ್ಫುಲ್ ಅರ್ಥಗಳಿರುತ್ತೆ, ಅದನ್ನು ಒಂದು ಹ್ಯೂಮನ್ ಬೀಯಿಂಗ್ನ ತುಂಬ ಪವರ್ಫುಲ್ ಮಾಡುತ್ತೆ. ಸೊ ಅದಕ್ಕೆ ಮನೇಲಿ ಹನುಮಾನ್ ಚಾಲೀಸ, ಲಲಿತಾ ಸಹಸ್ರನಾಮ, ಗಾಯತ್ರಿ ನಾಮ, ಆಮೇಲೆ ಇನ್ನೇನಿದೆ ಗಾಯತ್ರಿ ಮಂತ್ರ, ಹನುಮಾನ್ ಚಾಲೀಸ ಹೇಳಿದ್ನಲ್ಲ. ಸೊ ಇಂಥದ್ದೆಲ್ಲ ಓದಿಸಿ ನೀವು ಓದಿ. ನಾವೇನು ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳು ಮಾಡೋದು. ನಾವು 24 ಗಂಟೆ ಫೋನ್ ನೋಡ್ಕೊಂಡು ಕೂತ್ಕೊಂಡ್ರೆ ಅವರು ಫೋನೇ ಕೇಳ್ತಾರೆ, ಊಟ ಮಾಡೋಕ್ಕಾಗಲಿ ಏನಕ್ಕೆ ಆಗಲಿ. ನಾವು ಈ ಥರ ದೇವ್ರ ಮುಂದೆ ಕೂತ್ಕೊಂಡು ಹಾಡಿದಿದ್ರೆ, ನಮ್ಮಮ್ಮ ಹಾಡಿದಿದ್ರೆ ನಾನು ಹಾಡಿರ್ತಾ ಇದ್ದೆ. ಏನು ಮಾಡೋದು ನಮ್ಗೆ ಅಷ್ಟೆಲ್ಲ ಬುದ್ಧಿ ಇರಲಿಲ್ಲ. ಅಟ್ಲೀಸ್ಟ್ ನಾವು ಈ ಜನರೇಷನ್ ಅವ್ರಾಗಿ ಇಷ್ಟೆಲ್ಲ ಟೆಕ್ನಾಲಜಿ ಇಟ್ಕೊಂಡು ನಾವು ಚೇಂಜ್ ಮಾಡ್ಬೋದು ಅಷ್ಟೇ. ತುಂಬ ಬೋಧನೆ ಅಂತ ಅನ್ಸಿದ್ರೆ ಇಗ್ನೋರ್ ಮಾಡಿ. ಯು ಡೋಂಟ್ ಹ್ಯಾವ್ ಟು ಕೇರ್. ಆ್ಯಂಡ್ ನಮಗೆ ಫಾರ್ ದ ಫಸ್ಟ್ ಟೈಮ್ ಗುರುದ್ವಾರದ ಪ್ರಸಾದ ಸಿಕ್ಕಿದೆ. ಇದು ಗೇಹು ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ, ಕನ್ನಡದಲ್ಲಿ ಏನು ಅಂತಾರೋ ಗೊತ್ತಿಲ್ಲ. ಗೇಹುಗೆ ಟ್ರಾನ್ಸ್ಲೇಷನ್ ಗೊತ್ತಿದ್ರೆ ಹೇಳಿ, ಗೇಹುನ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಏನಂತಾರೆ ಅಂತ. ಅದು ಬೆಲ್ಲ ಮತ್ತು ತುಪ್ಪ ಹಾಕಿ ಮಾಡಿದ್ದಾರೆ. ತುಪ್ಪ ಹಂಗೆ ತೇಲ್ತಾ ಇದೆ ಮೇಲೆ, ನೋಡಿದ್ರೆ ಖುಷಿ ಆಗ್ತದೆ ನನಗೆ. ತಿನ್ಬಿಡೋಣ ಇಲ್ಲೇ, ಇನ್ನೇನು ಎಲ್ಲಂತ ಸುತ್ಕೊಂಡು ಸುತ್ತದಿತ್ತು. ಸಖತ್ ಗಣಪತಿ ಬಪ್ಪ ಮೋರ್ಯ. ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ. ನೋಡಿ ನಾವೆಲ್ಲಿದ್ದೀವೋ ಅಲ್ಲೇ ಗಣಪತಿ ದರ್ಶನ ಕೊಟ್ಬಿಟ್ಟ ನಮಗೆ. सेम जो देखा ना 500 की आप यहाँ से फोटो बना ಗೈಸ್, ರೆಡ್ ಫೋರ್ಟ್ ನೋಡ್ಕೊಳ್ಳಿ ನಾನು ಹಿಂದೆ ಹೆಂಗೆ ಸಖತ್ತಾಗಿದೆ. ನರೇಂದ್ರ ಮೋದಿಯವರು August 15ಗೆ ಇಲ್ಲೇ ಫ್ಲ್ಯಾಗ್ ಹಾಯ್ಸ್ಟ್ ಮಾಡೋದಂತೆ. ಆ್ಯಂಡ್ ಇಲ್ಲಿ ಪಬ್ಲಿಕ್ ಕೂತ್ಕೊಳ್ತಾರೆ, ಅಲ್ಲಿ ಪಬ್ಲಿಕ್ ಕೂತ್ಕೊಳ್ತಾರೆ. ಆ್ಯಂಡ್ ಮಧ್ಯದಲ್ಲಿ ಅವರು ನನ್ನ ಹಿಂದೆ ಕಾಣ್ತಿದೆಯಲ್ಲ ಇಂಡಿಯಾ ಫ್ಲ್ಯಾಗ್, ಅದನ್ನೇ ಹಾಯ್ಸ್ಟ್ ಮಾಡ್ತಾರಂತೆ. ನಮ್ಮ ಏನು ಟುಕ್ ಅಂಕಲ್ಗೆ ಬೇಜಾನ್ ನಾಲೆಜ್ ಇದೆ ಗುರು. ಇಲ್ಲಿ ಅವ್ರ ಅಂದಮೇಲೆ ಇದ್ದೇ ಇರುತ್ತೆ. ಇದೇ ಥರ ನಮ್ಮ ಹತ್ರ ಯಾರಾದರೂ ಬಂದು ಕೇಳಿದ್ರೆ ನಮ್ಗೆ ಅಡ್ರೆಸ್ಸೇ ಗೊತ್ತಿಲ್ಲ, ಇನ್ನು ಜಾಗದ ಬಗ್ಗೆ ಏನು ಗೊತ್ತಿರುತ್ತೆ ಅಲ್ವಾ. ಆ್ಯಂಡ್ ನನ್ನ ಎದುರುಗಡೆ ಒಂದು ಸಖತ್ ಬ್ಯೂಟಿಫುಲ್ ಆಗಿರೋ ಒಂದು ಜೈನ್ ಟೆಂಪಲ್ ಇದೆ. ಬಟ್ ಐ ಡೋಂಟ್ ಥಿಂಕ್ ಸೊ ನಾವು ಹೋಗ್ತೀವಿ ಅಲ್ಲಿಗೆ ಅಂತ. ಗೈಸ್, ಒಂದು ಟುಕ್ ರಿಕ್ಷಾ ಹತ್ತಿ ನಾವು 4ರಿಂದ 5 ಜಾಗ ನೋಡ್ಬಿಟ್ವಿ. ಜಮಾ ಮಸ್ಜಿದ್ ನೋಡಿದ್ವಿ, ಆಮೇಲೆ ಏನು ನೋಡಿದ್ವಿ, ಆಮೇಲೆ ಗುರು ನಾನಕ್ ಸಾಹೇಬ್ ನೋಡಿದ್ವಿ, ಚಾಂದ್ನಿ ಚೌಕ್ ಆಚೆಯಿಂದ ನೋಡಿದ್ವಿ. ಅಲ್ಲೆಲ್ಲ ತುಂಬ ಗ್ರ್ಯಾಂಡ್ ಲೆಹಂಗಾ ನಾರ್ತ್ ಇಂಡಿಯನ್ಸ್ ಹಾಕೊಳ್ಳೋ ಥರ, ನಮ್ಮ ಥರದ್ದೆಲ್ಲ ಇಲ್ಲ. ನಾವು ಅವ್ರ ಥರದ್ದೇ ಹಾಕೋದು. ಹಂಗೆ ನೋಡೋಕೆ ಹೋದರೆ ನಮಗಂತೂ ಸ್ಪೆಷಲ್ ಆಗಿಲ್ಲ, ಬಟ್ ತುಂಬ ಗ್ರ್ಯಾಂಡ್ ಇದೆ. ಅದು ತೊಗೊಂಡು ನಾವು ಎಲ್ಲಿಗೆ ಹೋಗೋಣ. ಆ್ಯಂಡ್ ನಾವು ಗುರುದ್ವಾರಕ್ಕೆ ಹೋಗ್ಬೇಕಂತಿದ್ವಿ. ಅಲ್ಲೇನೇ ನೋಡಿದ್ರೆ ಆನ್ ದ ವೇ ಇತ್ತು. ಮತ್ತೆ ಏನು ಕಾರಲ್ಲಿ ಬರೋದು, ಯಾಕಂದರೆ ಆ ರೋಡಲ್ಲಿ ಕಾರು ಅಲೋ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಹೋಗಿ ಅಲ್ಲೇ ಗುರುದ್ವಾರ ನೋಡಿಕೊಂಡು ಇವಾಗ ಬಂದು ರೆಡ್ ಫೋರ್ಟ್ ಆಚೆಯಿಂದ ನೋಡಿಕೊಂಡು ಇಲ್ಲೇನೋ ದಸರಾಗೆ ರಾಮಲೀಲಾ ನಡೆಯುತ್ತಂತೆ. ಅಂದರೆ ರಾವಣನ್ನ ಏನು ಮಾಡೋದು, ಸಂಹಾರ ಮಾಡೋದು, ಅದೆಲ್ಲ ಏನೇನೋ ನಡೆಯುತ್ತಂತೆ. ಸೊ ಆ ಪ್ರೋಗ್ರಾಮ್ಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ನೋಡಿ ನಾವು ಹೆಂಗೆ ದಸರಾ ಮಾಡ್ತೀವಿ ಹಂಗೆ ಅವರು ಮಾಡ್ತೀವಿ. ಇದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ವಾಪಸ್ ನಾವು ಹೋಗಿ, ಪರವಾಗಿಲ್ಲ ಗೈಸ್, 12:30 ಅಷ್ಟು ನಾವು ಎಷ್ಟೆಲ್ಲ ನೋಡ್ಬಿಟ್ವಿ ನೋಡಿ ಡೆಲ್ಲಿಲಿ. ಇವಾಗ ಪಾರ್ಕಿಂಗ್ ಹೋಗಿ ಅಕ್ಷರಧಾಮಗೆ ಹೋಗಬೇಕು. ನೆನ್ನೆ ನಾನು ಲೈವ್ ಬಂದಿದೆ ಯೂಟ್ಯೂಬಲ್ಲಿ, ಯಾಕಂದರೆ ನೆನ್ನೆ ಗೂಗಲ್ ಇವೆಂಟಲ್ಲಿ ಸುಮಾರು ಸಲ ಲೈವ್ ಹೋಗ್ತಾಯಿದ್ದೆ. ಜನಕ್ಕೆ ನಾನೇನು ಲೂಸ್ ಇವಳು ಯಾಕೆ ಈ ಸಲ ಲೈವ್ ಬರ್ತಾಯಿಲ್ಲ ಅಂತ ಅನ್ಕೋತಾರೆ ಅಂತ. ಅದನ್ನು ಯಾಕೆ ಬರ್ತಾಯಿದೆ ಅಂತ ಹೇಳಕ್ಕೆ ನಾನು ಈವ್ನಿಂಗ್ ಲೈವ್ ಹೋಗಿದ್ದೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇದ್ದಾರೆ, ಅವ್ರ ಹೆಸರು ಶಶಾಂಕ್. ಐ ಹೋಪ್ ಅವರೇ ಸಜೆಸ್ಟ್ ಮಾಡಿದ್ದು ಈ ಪ್ಲೇಸ್ ಅಂತ. ನನಗೆ ಗೊತ್ತಿಲ್ಲ, ಇನ್ನು ನನ್ನ ನೆನಪಿಲ್ಲ. ಅಕ್ಷರಧಾಮಗೆ ನಾನು ಯಾವತ್ತೂ ಹೋಗಿಲ್ಲ, ಬಟ್ ದೆನ್ ನೆನಪಿಲ್ಲ ಅವ್ರು ಮಾಡಿದ್ದ ಅಥವಾ ಬೇರೆ ಯಾರು ಮಾಡಿದ್ದ ಅಂತ. ಐ ಹೋಪ್ ಶಶಾಂಕ್ ನೀವೇ ಈ ಪ್ಲೇಸ್ ರೆಕಮೆಂಡ್ ಮಾಡಿರ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನೀವೇ ಆಗಿದ್ದರೆ. ಸೊ ಇವಾಗ ಅಕ್ಷರಧಾಮಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಸರೋಜಿನಿ ನಗರಲ್ಲಿ 3 ಗಂಟೆ ಆದಮೇಲೆ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಬರೋದಂತೆ. ಅಲ್ಲಿ ಜನನೂ ಇರೋದಂತೆ ಬಟ್ಟೆ ಮಾರೋಕ್ಕೆ. ಸೊ ಅದಕ್ಕೆ ನಾವು ಊಟವೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಮೋಸ್ಟ್ ಪ್ರಾಬ್ಲಿ 2:30 ಆಗುತ್ತೆ. ಹೋಗೋಣ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ನೈಸ್. ನಾವು ಆ ಕಡೆ ಸೈಡ್ ರೋಡಿಂದ ನೋಡಿದ್ವಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಆಚೆಯಿಂದ ನೋಡೋಕ್ಕೆ ಅಂತಂದರೆ ಸಕ್ಕತ್ತಾಗಿದೆ ನೋಡಿ. ಅಯ್ಯೋ ಇರಿ ಫೋಕಸ್ ಗೈಸ್. ಥ್ಯಾಂಕ್ಸ್ ಟು ಶಶಾಂಕ್, ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಸಜೆಸ್ಟ್ ಮಾಡೋರೆ. ನಾವು ಇನ್ನೂ ಒಳಗಡೆ ಹೋಗಿಲ್ಲ, ಬಟ್ ವೀನು ಆಚೆ ಕಡೆಯಿಂದನೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಸೋ ಬ್ಯೂಟಿಫುಲ್ ಇನ್ಸೈಡ್ ಅನಿಸುತ್ತೆ. ಗೊತ್ತಿಲ್ಲ ವೀಡಿಯೋ ಮಾಡ್ಬೋದಾ ಇಲ್ಲೋ ಅಂತ, ಲೆಟ್ಸ್ ಸಿ. ಬಟ್ ಲೆಟ್ಸ್ ಗೋ ಇನ್ ಇವಾಗ.
ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ನೋಡಿ ಗಾಯ್ಸ್, ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಅನೌನ್ಸ್ಮೆಂಟ್ ಹೇಳಿ ಲಾಸ್ಟಲ್ಲಿ ಜಯಶ್ರೀ ನಾರಾಯಣ ಅಂತ ಇದ್ದಾರೆ. ಸೊ ನಾರಾಯಣ ದೇವಸ್ಥಾನ ಅಂತ ಅನ್ಸುತ್ತೆ, ನಮ್ಮ ಡ್ರೈವರ್ ಅಣ್ಣಂಗೂ ಗೊತ್ತಿಲ್ಲ. ಇಲ್ಲಿಂದ ನೆಕ್ಸ್ಟ್ ಎಲ್ಲೋದ್ವಿ ಅಂತ ಮುಂದೆ ನೋಡೋಣ. ಇವತ್ತಿಗೆ ಇಷ್ಟು ಸಾಕು ಅಲ್ವಾ, ಆಲ್ರೆಡಿ ಲೆಂದಿಯಷ್ಟು ವ್ಲಾಗ್ ಆಯಿತು. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ.